ಮಳೆಯ ಅವಾಂತರಕ್ಕೆ ಬೆಳಗಾವಿಯಲ್ಲಿ ಮತ್ತೊಂದು ಬಲಿಯಾಗಿದೆ. ಮನೆ ಗೋಡೆ ಕುಸಿದು 3 ವರ್ಷದ ಬಾಲಕಿ ಸಾವನ್ನಪ್ಪಿರುವಂತ ಘಟನೆ. ಮಳೆ ನೋಡಿ ಎಷ್ಟೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ ರಾಜ್ಯದಲ್ಲಿ. ಮನೆ ಗೋಡೆ ಕುಸಿದು ಬಿದ್ದು 3 ವರ್ಷದ ಬಾಲಕಿ ಪಾಪ ಸಾವನ್ನಪ್ಪಿರುವುದು ಬೆಳಗಾವಿಯ ಮಹಾಲಿಂಗೇಶ್ವರ ನಗರದಲ್ಲಿ ಆಗಿರುವಂತ ಘಟನೆ ಇದು. ಕೀರ್ತಿಕಾ ನಾಗೇಶ್ ಪೂಜಾರಿ ಮಳೆಗೆ ಬಲಿಯಾಗಿರುವಂತ ಬಾಲಕಿ ಮಲ್ಕೊಂಡಿದ್ರಂತೆ. ಮಲಗಿದ್ದಾಗ ಪಕ್ಕದ ಮನೆಯ ಗೋಡೆ ಕುಸಿದು ಬಿದ್ದು ಬಿಟ್ಟಿದೆ ಅವರ ಮೇಲೆ. ಗಾಯಾಳುಗಳಿಗೆ ಗೋಕಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕಳೆದ ವಾರ ಚರಂಡಿಯಲ್ಲಿ ಒಬ್ಬರು ವ್ಯಕ್ತಿ ಕೊಚ್ಚಿ ಹೋಗಿದ್ರು. ಈಗ ಗೋಕಾಕ್ ನಗರದಲ್ಲೇ ಮಹಾಮಳೆಗೆ 2ನೇ ಬಲಿಯಾಗಿರೋದು. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಳೆಯ ಅವಾಂತರಕ್ಕೆ ಬೆಳಗಾವಿಯಲ್ಲಿ ಈಗ 2ನೇ ಬಲಿಯಾಗಿದೆ. ಮನೆಯ ಗೋಡೆ ಕುಸಿದು 3 ವರ್ಷದ ಬಾಲಕಿ ಸಾವನ್ನಪ್ಪಿರೋದು. ಬೆಳಗಾವಿಯ ಮಹಾಲಿಂಗೇಶ್ವರ ನಗರದಲ್ಲಾಗಿರುವಂತಹ ಘಟನೆ ಇದು. ಕೀರ್ತಿಕಾ ನಾಗೇಶ್ ಪೂಜಾರಿ ಮಳೆಗೆ ಬಲಿಯಾಗಿರುವಂಥ ಬಾಲಕಿ ಪಾಪ. ಕೀರ್ತಿಕಾ ತಾಯಿ ರೇಷ್ಮಾ, ಸಹೋದರಿ ಖುಷಿಗೂ ಕೂಡ ಗಂಭೀರವಾಗಿ ಗಾಯಗಳಾಗಿದೆ. ಮಲ್ಕೊಂಡಿದ್ರಂತೆ ಪಾಪ. ಆ ಸಂದರ್ಭದಲ್ಲಿ ಪಕ್ಕದ ಮನೆಯ ಗೋಡೆ ಕುಸಿದು ಅವ್ರ ಮೇಲೆ ಬಿದ್ದು ಬಿಟ್ಟಿದೆ. ಹಾಗಾಗಿನೇ ಪಾಪ 3 ವರ್ಷದ ಕಂದ ಇಲ್ಲಿ ಬಲಿಯಾಗಿರೋದು. ಅದಾದ ನಂತರ ಅವರ ತಾಯಿ ಮತ್ತು ಅವರ ಸಹೋದರಿ ಖುಷಿ ಇಬ್ಬರು ಕೂಡ ಗಾಯಗೊಂಡಿದ್ದಾರೆ. ಅವರನ್ನು ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ನೋಡಿ, ಇನ್ನೂ 3 ವರ್ಷದ ಕಂದ ಅದು ಪಾಪ ಮಲ್ಕೊಂಡಿತ್ತಂತೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಪಕ್ಕದ ಮನೆಯ ಗೋಡೆ ಕುಸಿದು ಬಿದ್ದು ಬಿಟ್ಟಿದೆ. ಪರಿಣಾಮ ಮಗು ಸುನೀಗಿರುವುದು ಬಹಳ ನೋವಿನ ಸಂಗತಿ ಇದು. ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೂಡ ಕಡಿಮೆನೇ. ಅದರಲ್ಲೂ ಏನಾಗುತ್ತೆ, ಹಳೇ ಮನೆಗಳಿರ್ತಾವಲ್ಲ, ಮನೆಗಳ ಗೋಡೆಗಳು ಬೀಳೋ ಸ್ಥಿತಿಯಲ್ಲೇ ಇರ್ತವೆ ಪಾಪ. ಮನೆಯನ್ನು ಕೆಡವಿಬಿಟ್ರೆ ಹೊಸ ಮನೆ ಕಟ್ಟೋಕ್ಕೂ ಕೂಡ ಆಗಲ್ಲ, ಅಂಥ ಪರಿಸ್ಥಿತಿನೂ ಇರುತ್ತೆ. ಹೆಂಗೋ ಜೀವನ ನಡೆಸ್ಕೊಂಡು ಹೋಗೋಣ ಇದೇ ಮನೆಯಲ್ಲಿ ಅನ್ನೋ ನಿಟ್ಟಿನಲ್ಲಿ ಇರ್ತಾರೆ. ಆದರೆ ಹಿಂಗಾಗಿ ಹೋಗ್ಬಿಡುತ್ತೆ ನೋಡಿ. ಮಳೆಗಾಲದಲ್ಲಿ ಈ ರೀತಿಯಾದಂಥ ಘಟನೆಗಳು ಹಾಗೇ ಆಗ್ತಾ ಇರ್ತವೆ. ಈಗ ಆ ಬಾಲಕಿಯನ್ನು ಕಳ್ಕೊಂಡಂಥ ಹೆತ್ತ ತಾಯಿ ಪಾಪ ಗೋಳಾಡ್ತಾ ಇದ್ದಾರೆ, ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಭಾಳ ನೋವಿನ ಸಂಗತಿ. ಒಂದು ಕಡೆ ಖುಷಿ ಮಲ್ಕೊಂಡಿರ್ತಾರೆ, ನಡುವಲ್ಲಿ ತಾಯಿ, ಇನ್ನೊಂದು ಕಡೆ ಈ ಮೃತ ಬಾಲಕಿ ಮಲ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಿದ್ದು ಬಿಟ್ಟಿದೆ. ಈಗೇನು ಸಾವನ್ನಪ್ಪಿದೆಯಲ್ಲ ಈ ಪುಟ್ಟ ಕಂದ, ಈಕೆಯ ಮೇಲೇ ಗೋಡೆ ಹೆಚ್ಚಾಗಿ ಕುಸಿದಿದೆ. ಹಾಗಾಗಿನೇ ಸ್ಥಳದಲ್ಲೇ ಮೃತಪಟ್ಟಿರೋದು ಮಗು. ಅದಾದ ನಂತರ ತಾಯಿ ಮತ್ತು ಇನ್ನೊಂದು ಮಗು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜಸ್ಟ್ ಇಮ್ಯಾಜಿನ್, ಗೋಡೆ ಏನಾದರೂ ಬಿದ್ದು ಬಿಟ್ಟರೆ ಹೆಂಗಿರಬಹುದು ಪರಿಸ್ಥಿತಿ ಅಂತ ಹೇಳಿ. ಅವರು ಬದುಕುಳಿದಿರೋದೇ ಹೆಚ್ಚೀಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹೂಗಾರ್. ರಾಜೇಶ್, ಯಾವಾಗ ಆಗಿರುವಂತ ಘಟನೆ ಇದು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಾಮ್, ಏನಂತಂದ್ರೆ ಮಳೆಯ ಅವಾಂತರಕ್ಕೆ ಬೆಳಗಾವಿಯಲ್ಲಿ ಮತ್ತೊಂದು ಬಲಿಯಾಗಿರ್ತಕ್ಕಂಥದ್ದು. ನಿನ್ನೆ ತಡರಾತ್ರಿ ಈ ಘಟನೆ ನಡೆಸ್ತಕ್ಕಂಥದ್ದು. ಏನು ಘಟನೆಯಲ್ಲಿ ಏನು ಕೀರ್ತನಾ ನಾಗೇಶ್ ಪೂಜಾರಿ ಅನ್ನೋ ಬಾಲಕಿ ಮೃತವಾಗಿರ್ತಕ್ಕಂಥದ್ದು. ಏನು ಮನೆಯ ಗೋಡೆ ಕುಸಿದಂತ ಸಂದರ್ಭದಲ್ಲಿ ಏನು ತಾಯಿಗೆ ಮತ್ತು ಇನ್ನೊಂದು ಸಹೋದರಿಗೆ ಏನು ಗಂಭೀರ ಗಾಯಗಳು. ಈಗಾಗಲೇ ಅವ್ರನ್ನ ಗೋಕಾಕ್ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದರೆ ತೀವ್ರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಕ್ಕಂತ ಏನು ಬಾಲಕಿ ಈಗಾಗಲೇ ಏನು ಗೋಕಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತದೇಹ ಕೂಡ ಇರಿಸಲಾಗಿದ್ದು, ಸಾಕಷ್ಟು ಕುಟುಂಬಸ್ಥರು ಕೂಡ ಒಂದು ರೀತಿಯಲ್ಲಿ ಆಕ್ರೋಶವನ್ನು ಹೊರಗ್ತಾ ಇದ್ದಾರೆ. ಸಾಕಷ್ಟು ಮಳೆ ಬರ್ತಾ ಇದ್ರು ಕೂಡ ಇಲ್ಲಿನ ಅಧಿಕಾರಿಗಳು ಸರಿಯಾಗಿ ಏನಂತಂದ್ರೆ ಏನು ಕೆಲಸವನ್ನ ಮಾಡ್ತಾ ಇಲ್ಲ. ನಗರಸಭೆ ಅಧಿಕಾರಿಗಳು ಕೂಡ ಏನು ಚರಂಡಿ ಕ್ಲೀನ್ ಮಾಡತಕ್ಕಂತದ್ದಾಗ್ಲಿ, ಆಮೇಲೆ ಬೇರೆ ಬೇರೆ ಏನು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ತಾ ಇದೆಲ್ಲ. ಹೀಗಾಗಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಲಿದೆ. ಇನ್ನೇನು ಮಳೆಗಾಲ ಆರಂಭವಾಗ್ತಾ ಇದೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕು. ಈ ತರ ಈಗ ಈ ಘಟನೆ ಈಗ ಬೆಳಗಾವಿಯಲ್ಲಿ 2ನೇ ಪ್ರಕರಣ ಅಂತ ಹೇಳ್ಬೋದು. ಹಿಂದೆ ಕೂಡ ಗೋಕಾಕದಲ್ಲಿ ಒಬ್ಬ ಏನು ಕಾಲುವೆಯಲ್ಲಿ ಕೂಡ ಏನು
ಏನು ಪ್ರಾಣವನ್ನ ಬಿಟ್ಟಿದ್ದ. ಹೀಗಾಗಿ ಈ ಸಂಬಂಧಪಟ್ಟಂತೆ ಈಗಾಗಲೇ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಜಿಲ್ಲಾಧಿಕಾರಿಗಳು ಈಗಾಗಲೇ ಹೊರಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅಧಿಕಾರಿಗಳು ಯಾವುದೇ ಕೂಡ ರಜೆಯನ್ನ ತೆಗೆದುಕೊಳ್ಬಾರ್ದು. ಮಳೆಗಾಲ ಆರಂಭ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮ ಕೈಗೊಂಡು ಯಾವುದೇ ರೀತಿ ಅಹಿತಕರ ಘಟನೆ ನಡೆಯುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಆದೇಶವನ್ನು ಹೊರಡಿಸಿದ್ದಾರೆ ಅಂತಾನೆ ಹೇಳ್ಬೋದು ರಾಮ್.